ಎಲ್ಲ ನಮ್ಮ ಕೇಂದ್ರ ಸಚಿವರಾಗಲಿ ಉತ್ತರ ಕೊಟ್ಟಿದ್ದಾರೆ. ಅವರ ಕಾಲದಲ್ಲಿ 14ನೇ ಹಣಕಾಸಿನಲ್ಲಿ ಏನು ಬಂದಿತ್ತು ಅದಕ್ಕಿಂತ 1,00,000 ಕೋಟಿ 15ನೇ ಹಣಕಾಸಿನಲ್ಲಿ ಬರ್ತಾ ಇದೆ. ಅದನ್ನು ಮರೆಮಾಚುವಂಥದ್ದು, ತಮ್ಮ ತಪ್ಪುಗಳನ್ನು ಮರೆಮಾಚಿ ಕೇಂದ್ರಕ್ಕೆ ಇವತ್ತು ದೂಷಾರೋಪಣೆ ಮಾಡುತ್ತಿರುವಂಥದ್ದು. ಒಂದು ರೀತಿಯಲ್ಲಿ ತಮ್ಮ ತಪ್ಪನ್ನು ಮುಂಚ್ಕೊಳ್ಳೋಕ್ಕೆ ಈ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಹಣಕಾಸಿನ ನಿರ್ವಹಣೆಯಲ್ಲಿ ಆಡಳಿತದಲ್ಲಿ ಎರಡರಲ್ಲೂ ಸರ್ಕಾರ ವಿಫಲವಾಗಿದೆ. ಸರ್, ಕಾಂಗ್ರೆಸ್ನಲ್ಲಿ ಆಯಿತು, ಈ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಆಂತರಿಕ ಕಚ್ಚಾಟವಾಗಿದೆ. ಒಂದು ಕಡೆ ಯಡಿಯೂರಪ್ಪ ಮಾಡ್ತೀವಿ ಅಂತಂದು ನಮ್ಮದೇನು ಭಾಳ ದೊಡ್ಡ ಇಲ್ಲ. ಹೈಕಮಾಂಡ್ ಈಗಾಗಲೇ ಅದರ ಬಗ್ಗೆ ವಿಚಾರ ಮಾಡಿದೆ. ಕೆಲವೇ ದಿನಗಳಲ್ಲಿ ಅದು ಸಂಪೂರ್ಣ ಪರಿಹರಿದೆ. ಈಶ್ವರಪ್ಪ ಮತ್ತೊಂದು ಬ್ರಿಗೇಡ್ ತಯಾರು ಮಾಡಿದ್ದಾರೆ. ಇದ್ರ ಬಗ್ಗೆಯೂ ನಾವೆಲ್ಲ ಚಿಂತನೆ ಮಾಡ್ತೀವಿ. ಎಲ್ಲ ನಮ್ಮ ಕೇಂದ್ರ ಸಚಿವರಾಗಲಿ ಉತ್ತರ ಕೊಟ್ಟಿದ್ದಾರೆ. ಅವರ ಕಾಲದಲ್ಲಿ 14ನೇ ಹಣಕಾಸಿನಲ್ಲಿ ಏನು ಬಂದಿತ್ತು ಅದಕ್ಕಿಂತ 1,00,000 ಕೋಟಿ 15ನೇ ಹಣಕಾಸಿನಲ್ಲಿ ಬರ್ತಾ ಇದೆ. ಅದನ್ನು ಮರೆಮಾಚುವಂಥದ್ದು, ತಮ್ಮ ತಪ್ಪುಗಳನ್ನು ಮರೆಮಾಚಿ ಕೇಂದ್ರಕ್ಕೆ ಇವತ್ತು ದೂಷಾರೋಪಣೆ ಮಾಡುತ್ತಿರುವಂಥದ್ದು. ಒಂದು ರೀತಿಯಲ್ಲಿ ತಮ್ಮ ತಪ್ಪನ್ನು ಮುಂಚ್ಕೊಳ್ಳೋಕ್ಕೆ ಈ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಹಣಕಾಸಿನ ನಿರ್ವಹಣೆಯಲ್ಲಿ ಆಡಳಿತದಲ್ಲಿ ಎರಡರಲ್ಲೂ ಸರ್ಕಾರ ವಿಫಲವಾಗಿದೆ. ಸರ್, ಕಾಂಗ್ರೆಸ್ನಲ್ಲಿ ಆಯಿತು, ಈ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಆಂತರಿಕ ಕಚ್ಚಾಟವಾಗಿದೆ. ಒಂದು ಕಡೆ ಯಡಿಯೂರಪ್ಪ ಮಾಡ್ತೀವಿ ಅಂತಂದು ನಮ್ಮದೇನು ಭಾಳ ದೊಡ್ಡ ಇಲ್ಲ. ಹೈಕಮಾಂಡ್ ಈಗಾಗಲೇ ಅದರ ಬಗ್ಗೆ ವಿಚಾರ ಮಾಡಿದೆ. ಕೆಲವೇ ದಿನಗಳಲ್ಲಿ ಅದು ಸಂಪೂರ್ಣ ಪರಿಹರಿದೆ. ಈಶ್ವರಪ್ಪ ಮತ್ತೊಂದು ಬ್ರಿಗೇಡ್ ತಯಾರು ಮಾಡಿದ್ದಾರೆ. ಇದ್ರ ಬಗ್ಗೆಯೂ ನಾವೆಲ್ಲ ಚಿಂತನೆ ಮಾಡ್ತೀವಿ.